ನೋಡ್ರಿ ಈಗ ಹಿಟ್ಟು ಸಾಣಿಸ್ಕೊಂಡಿನಿ. ಈಗ ಅದನ್ನು ಸ್ವಲ್ಪ ಭಾಳ ಮಿದುವಾಗಿ ಕಲಿಸ್ಬಾರ್ದು. ಅದನ್ನು ಭಾಳ ಮಿದುವಾಗಿ ಕಲಿಸಿದ್ರೆ ಚಪಾತಿ ಮೆತ್ತಗಾದ್ರೆ ಬರೋಂಗಿಲ್ಲ ಅವು. ಹಿಂಗೆ ಸ್ವಲ್ಪ ಉರ್ಬರಕ್ಕೆ ನಾದ್ಕೊಂಡಿನಿ. ಇಷ್ಟು ದೊಡ್ಡ ಉಳ್ಳಿ ಮಾಡ್ಬೇಕ್ರಿ ಅವನು. ನೋಡ್ರಿ ಇಷ್ಟು ದೊಡ್ಡ ಉಳ್ಳಿ ಮಾಡ್ಕೊಂಡು ನಾನೀಗ ಇವನೀಗ ಲಟ್ಟಿಸ್ಬೇಕು. ಲಟ್ಟಿಸಿ ಆಮೇಲೆ ಮಲ್ದಿ ತೆಗ್ಬೇಕ್ರಿ. ಲೈಕ್ ಮಾಡಿ ನೋಡಿ. ಇಲ್ಲಿ ಹಿಂಗೆ ಉಳ್ಳಿ ಮಾಡ್ಕೊಂಡೀನಿ. ಹಿಂಗೆ ಲಟ್ಟಿಸ್ಬೇಕ್ರಿ. ಲಟ್ಟಿಸಿ ಗಂಜಿ ಹಾಕಿಟ್ಟಿಂತ ನಾನು ಅದನ್ನು ದಪ್ಪನ ಮಾಡ್ಬೇಕ್ರಿ ಒಂದು ಚಪಾತಿನ. ಸ್ವಲ್ಪ ಬೇಯಿದ್ಮೇಲೆ ನೋಡ್ರಿ ಎರಡು ಕಡೆ ಬೇಯ್ತದೆ. ನೋಡ್ರಿ ಇಷ್ಟು ದಪ್ಪ ಆಗಿರ್ತೈತಿ. ಇದನ್ನ ತಿಕ್ಕಕ್ಕೆ ಬಿಸಿದಾಗ ತಿಕ್ಬೇಕ್ರಿ. ಹಿಂಗೆ ಮಡಚಿ ಕೊಡೋ ಅಮ್ಮಂಗೆ. ನೋಡ್ರಿ ಮಾಲ್ದಿನೂ ನಮ್ಮಮ್ಮ ತಿಕ್ಕಕತ್ತಾಳ. ಹಿಂಗೆ ಚಪಾತಿ ಮಾಡಿ ಇಷ್ಟು ದಪ್ಪ ಮಾಡ್ರಿ. ನೋಡ್ರಿ ಸಾಣಿಗೆ ಹಾಕಿ ತಿಕ್ಕಕತ್ತಾಳ. ಇಳಿತೈತಿಲ್ಲ ಅಮ್ಮ? ಅದ್ರ ಸುಡೋದ ತಿಕ್ಕಬೇಕ್ರಿ ಅದನ್ನು. ಇಲ್ಲಾಂದ್ರೆ ಎಲ್ಲ ಮುದ್ದೆ ಕತ್ಬಿಡ್ತದೆ ಕೈಯಾಗ. ಸುಡೋದು ತಿಕ್ಕಿದ್ರೆ ಭಾಳ ಇಳಿತೈತಿ. ಅದ್ರಲ್ಲಿ ಈಗ ಬೆಲ್ಲನ ಸಣ್ಣಗೆ ಜಜ್ಕೊಂಡು ಹಿಂಗೆ ಹುರ್ಗಡ್ಲೆ ಹಿಟ್ಟು ಹಾಕಿದ್ರೊಳಗೆ ಇಷ್ಟು ಬೆಲ್ಲ ಅದಕ್ಕೆ ಹಾಕಿ ನೋಡ್ರಿ ಹಿಂಗೆ ಬೆಲ್ಲನ ಅದು ಹುರ್ಗಡ್ಲೆ ಇಟ್ಟಿರೋದು. ಆ ಹುರ್ಗಡ್ಲೆ ಒಳಗೆ ನಮ್ಮಮ್ಮ ಬೆಲ್ಲ ಕೂಡ್ಸಕತ್ತಾಗ ಬೆಲ್ಲ ಕೂಡಿಸಿ ಹಿಂಗೆ ಕೊಚ್ಚಬೇಕ್ರಿ. ಅದನ್ನು ಮರಳಿ ಕೊಚ್ಚಿದ್ರೆ ಹಿಂಗೆ ಸೂಸಲಾಗುತ್ತದೆ. ಅದನ್ನು ಇಲ್ಲಿ ಮಾಲ್ದಿ ನೋಡ್ರಿ, ರಾತ್ರಿ ತಿಕ್ಕಿಟ್ಟಿರ್ತೈತಿಲ್ಲ ಸಪ್ಪನ ಮಾಲ್ದಿ, ಇದನ್ನು ಅದ್ರೊಳಗೆ ಸೇರಿಸ್ಬೇಕು. ನೋಡ್ರಿ ಇಲ್ಲಿ ಪುಟಾಣಿ ಹಿಟ್ಟೊಳಗೆ ಇಷ್ಟೊತ್ತನ ಇದನ್ನು ಬೆಲ್ಲ ಕೂಡಿಸಿದ್ಲು. ಈಗ ಇದು ಸಪ್ಪನ ಮಾಲ್ದಿ ತಿಕ್ಕಿರ್ತೀವಲ್ರಿ ಅದ್ರೊಳಗೆ ಹಿಂಗೆ ಸ್ವಲ್ಪ ಇದು ಸೂಸಲಾನ ಅದಕ್ಕೆ ಹಾಕಿ ಸೇರ್ಸಾಕತ್ತಾವ ನೋಡ್ರಲ್ಲಿ. ಮತ್ತು ನೋಡ್ರಿ ಸಂಗೆ ಕೆಣ್ತ್ಕೊಳ್ಳೋಣ ಹಬ್ಬಕ್ಕೆ. ಈಗ ಬೆಲ್ಲ ಕೂಡಿಸಿದ್ದು ಎಲ್ಲ ಮಾಲ್ದು ರೆಡಿ ಆಯ್ತು. ಎಲ್ಲ ಸಣ್ಣಗೆ ಬೆಲ್ಲ ಜಜ್ಕೊಂಡು ಮತ್ತು ಇದ್ರ ಹುರ್ಗಡ್ಲೆನ ಕೂಡಿಸಿ ಎಲ್ಲ ಇದ್ರಾಗ ಸಪ್ಪಂದು ಮಾಲ್ದಿ ಒಳಗೆ ಕೂಡಿಸಿ ಹೇಳ್ರಿ ಮಾಲ್ದು ರೆಡಿ ಆಯ್ತು. ಅದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಬೇಕ್ರಿ. ಶುಂಠಿ ಜಜ್ಜಿಟ್ಕೊಂಡ್ರಿ ನಾನು ಅದನ್ನು ಈಗ ಅದ್ರ ಮೇಲೆ ಸಾಣಿಸ್ತೀನಿ ಶುಂಠಿ ಪುಡಿನ. ಈಗ ಶುಂಠಿ ಪುಡಿ ಹಾಕ್ಕೊಂಡೇನಿ. ಅದನ್ನು ಸ್ವಲ್ಪ ಹಿಂಗೆ ಮ್ಯಾಕ ಕೆಳಕ್ಕೆ ಮಿಕ್ಸ್ ಮಾಡ್ಬೇಕ್ರಿ. ಅದು ಶುಂಠಿ ಏಲಕ್ಕಿ ಅದು ಜಜ್ಜಿ ಹಾಕೈತಲ್ರಿ ಅದೆಲ್ಲ ಪೂರ್ತಿ ಹತ್ಬೇಕಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನೀಗ ಮತ್ತು ಮೇಲೆ ಇನ್ನೊಂದು ಸ್ವಲ್ಪ ಪುಟಾಣಿ ಹಾಕ್ತೀನಿ. ನೋಡ್ರಿ ಹಳ್ಳಿ ಕಡೆ ಮಾಲ್ದಿ ರೆಡಿ ಆಯಿತು. ಈಗ ತುರಿದೆ ಕೊಬ್ಬರಿ ಸೂಸ್ಲ ಹಾಕ್ತೀನಿ. ಈಗ ದೇವ್ರಿಗೆ ಎಡೆ ಕೊಡಕ್ಕೆ ಹೋಗ್ಬೇಕ್ರಿ. ಗಂಗಾ ಕೊಡ್ರಿ.
ನೋಡಿರಿ ಅವಾಗೆಲ್ಲ ಎಲ್ಲ ದೊಡ್ಡ ದೊಡ್ಡ ಹಬ್ಬಕ್ಕೆ ಅದಕ್ಕೆಲ್ಲ ಮಾಲ್ದಿನ ಮಾಡ್ತಿದ್ರು. ಈಗ ಯಾರೂ ಮಾಲ್ದಿ ಮಾಡೋಂಗಿಲ್ಲ. ಎಲ್ಲರೂ ಕರ್ಜಿಕಾಯಿ ಬುಂದೆ ರೆಡಿಮೇಡ್ ಬುಂದೆ ಸಿಗ್ತೈತಲ್ಲ ಅಂತಂದು ಮಾಡ್ತಿರ್ತಾರೆ. ನಾವು ಹೊಸ ಪದ್ಧತಿ ಒಟ್ಟು ಬಿಡಂಗಿಲ್ಲ ರೀ. ಹೊಸ ನಮ್ಮೂರು ಜಾತ್ರೆ ಇರ್ತೈತಲ್ಲ ಅವಾಗ ಅನ್ನೋಪ್ಗೆ ಎಡೆ ಕೊಡ್ಬೇಕಲ್ರಿ, ಮಾಡ್ತೀವಿ ನಾವು. ನೋಡಿರಿ ಮಾಲ್ದಿ ಮಾಡೋದು ಹೆಂಗಂತ ನೀವು ತೋರಿಸಿ ನಾನು. ನೋಡ್ರಿ ಮಾಲ್ದಿ ಸೂಪರ್ ಬಂದೈತಿ. ನೋಡಿರಿ ಮಾಡ್ಲಾರ್ದವ್ರು ಮಾಡಿರಿ, ಭಾರಿ ಮಿದುವಿರ್ತೈತಿ. ನಾವು ಕಡ್ಲೆ ಹಿಟ್ಟಿಂದಾರ ಮಾಡ್ಬೋದು, ನಮ್ಮ ಗೋಧಿನಾರ ಎರಡೂ ಮಿಕ್ಸ್ ಮಾಡಿ ಮಾಡ್ಬೋದು. ಉಣ್ಣಾಕೂ ಬೇಸಿರಿ, ಮತ್ತು ಒಂದು ವಾರಗಟ್ಟಲೆ ಒಂದು ತಿಂಗಳು ಇಟ್ಕೊಂಡು ಉಂಡ್ರೂ ನಡಿತೈತಿ. ಹಾಲ್ನಾಗ ಉಣ್ಬೋದು ಮತ್ತು ತುಪ್ಪದಾಗ ಉಣ್ಬೋದು. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ.